ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತೊಂದು ಧಾರೆ ಸೀರೆ ಇದು. ಸೊ ಇದಕ್ಕೆ ನಾನು ಕ್ರೋಶ ಕುಚ್ಚು ಹಾಕಿ ತೋರಿಸ್ತೀನಿ. ಬ್ರೈಡಲ್ ಕುಚ್ಚು ಇದು. ಸೊ ಇದರಲ್ಲಿ ಕಂಪ್ಲೀಟಾಗಿ ಒಂದೇ ಕಲರು, ಪಿಂಕ್ ವಿತ್ ರೆಡ್ ಶೇಡ್ ಅಂತ ಹೇಳ್ಬೋದು. ಇದು ಕಲರ್ ಕಾಂಬಿನೇಷನು. ಗ್ರೀನ್ ಬಂದು ಇಲ್ಲಿ ಸೈಡಲ್ಲಿ ಮಾತ್ರ ಇದೆ, ಎರಡು ಸೈಡಲ್ಲಿ ಕೂಡ ಗ್ರೀನ್ ಇಷ್ಟೇ ಇರುವಂಥದ್ದು. ಸೊ ಹಾಗಾಗಿ ನಾನು ಗ್ರೀನ್ನ ಹೈಲೈಟ್ ಮಾಡೋಣ ಅಂತೇಳಿ ಗ್ರೀನ್ನ ತಗೊಂಡಿದ್ದೀನಿ ಫಸ್ಟ್ ಕಲರಾಗಿ. ಸೊ ಗ್ರೀನ್ ಕಲರ್ ಬಂದು ನಾನಿಲ್ಲಿ 8 ಎಳೆ ದಾರ ತಗೊಂಡಿದ್ದೀನಿ. ಸೊ 8 ಎಳೆ ನೀವು ತಗೊಂಡಾಗ ನಂಬರ್ 9 ತಗೊಳ್ಳಿ. ನಾನಿಲ್ಲಿ 10 ಯೂಸ್ ಮಾಡ್ತಾಯಿದ್ದೀನಿ. ನೀವು 9 ತಗೊಳ್ಳಿ, ಅವಾಗ ಈಸಿ ಆಗುತ್ತೆ ವರ್ಕ್ ಮಾಡೋದಕ್ಕೆ. ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿದರೆ ನಾನು ಹಾಕೋ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ಬೇಗ ಬರುತ್ತೆ. ಇಲ್ಲಿ ನಾನು ಸ್ಟಾರ್ಟಿಂಗಲ್ಲಿ ಒಂದು ಸತಿ ಲಾಕ್ನ ಮಾಡ್ಕೋತಾ ಇದ್ದೀನಿ, ಹಾಗೆ ಪಕ್ಕದಲ್ಲಿ ಮತ್ತೊಂದು ಸತಿ ಲಾಕ್ನ ಮಾಡ್ಕೋತಾ ಇದ್ದೀನಿ. 2 ಟೈಮ್ಸ್ ಲಾಕ್ ಮಾಡೋದ್ರಿಂದ ಸೆಕ್ಯೂರ್ ಆಗಿರುತ್ತೆ. ಹಾಗೆ ಅಲ್ಲಿ ಹಿಂದ್ಗಡೆ ಉಳಿದಿರೋ ದಾರ ಏನಿರುತ್ತಲ್ಲ, ಸೊ ಗಂಟು ಹಾಕಿರ್ತೀವಿ, ಅದನ್ನು ಲಾಸ್ಟಲ್ಲಿ ಗ್ಲೂ ಹಾಕಿ ಅಂಟಿಸ್ಕೊಳ್ಳಿ. ಸೊ ಅಲ್ಲಿಂದ ನೆಕ್ಸ್ಟ್ ನಾನು 5 ಚೈನ್ನ ಹಾಕೋತಾ ಇದ್ದೀನಿ. 5 ಚೈನ್ ಹಾಕಿ ಸ್ಟ್ರೈಟಾಗಿ ನೋಡಿಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ನ ಮಾಡ್ಕೋಬೇಕು. ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಲಾಕ್ನ ಮಾಡ್ಕೋಬೇಕು. ಜರುಗಿಸ್ಕೋಬೇಡಿ, ಹಾಗೆ ಬಟ್ಟೆನ ಎಳಿಬೇಡಿ, ಹಾಗೆ ನೀಡಲ್ನ ಕೂಡ ಮೂವ್ ಮಾಡಬೇಡಿ. ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಸ್ಟ್ರೈಟಾಗಿ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡ್ಕೊಂಡ ನಂತರ ಅಲ್ಲಿಂದ ನಾನು ಮತ್ತೆ 3 ಚೈನ್ನ ಹಾಕೋತಾ ಇದ್ದೀನಿ. 3 ಚೈನ್ ಹಾಕಿ ಇದನ್ನು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೋತಾ ಇದ್ದೀನಿ. 3 ಚೈನ್ ಹಾಕಿ ಸ್ಟ್ರೈಟಾಗಿ ನೋಡಿಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ನ ಮಾಡ್ಕೋತಾ ಇದ್ದೀನಿ. ಲಾಕ್ ಮಾಡ್ಕೊಂಡ ನಂತರ ಮತ್ತೆ ನಾವು ಅಲ್ಲಿಂದ 3 ಚೈನ್ನೇ ಹಾಕೋತಾ ಇದ್ದೀನಿ. ಫ್ರೆಂಡ್ಸ್, ಇದು ಈ ಒಂದು ಡಿಸೈನು 3 ಸ್ಟೆಪ್ಪಲ್ಲಿ ಹಾಕೋಬೋದು. ಅದನ್ನು ನಾನು 2 ಸ್ಟೆಪ್ಪಲ್ಲಿ ಕಂಪ್ಲೀಟ್ ಮಾಡ್ಕೋತಾ ಇದ್ದೀನಿ. ಅಂದರೆ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿ ಕೂಡ ಈ ಒಂದು ಡಿಸೈನ್ನ ಮಾಡ್ಕೋಬೋದು. 5 3 3 ಚೈನ್ ಆದ ನಂತರ 1 2 3 4 5 6 ಚೈನ್ ಹಾಕ್ಕೊಂಡು ಫಸ್ಟ್ ಎಲ್ಲಿಗೆ ಬರುತ್ತೆ ಅಂತ ನೋಡ್ಕೋಬೇಕು. ಯಾಕಂದರೆ ನಮಗೆ RGU ಶೇಪಲ್ಲಿ ಬೇಕು. ಹಾಗಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು 1 ಅಥವಾ 2 ಪಾಯಿಂಟ್ ಒಳಗಡೆಗೆ ಲಾಕ್ನ ಮಾಡ್ಕೋಬೇಕು. 1 ಅಥವಾ 2 ಪಾಯಿಂಟ್ ಒಳಗಡೆಗೆ ಲಾಕ್ ಮಾಡ್ಕೋಬೇಕು. ಹಾಗೆ ಫ್ರೆಂಡ್ಸ್, ಏನಂದರೆ ಲಾಕ್ನ ಮಾಡ್ಕೊಂಡ ನಂತರ ನೀವು ಸ್ವಲ್ಪ ದೂರ ಹೋಗ್ತಾ ಇದ್ದಂಗೆ ಅದು ಚೆಕ್ ಮಾಡ್ಕೊಳ್ಳಿ, ರಿಂಕಲ್ಸ್ ಬಂದಿದೆಯೋ ಇಲ್ಲವೋ ಅಂತ. ಕಂಪ್ಲೀಟ್ ಆದಮೇಲೆ ನೀವು ನೋಡಿದರೆ ಅದು ಮತ್ತೆ ನಿಮಗೆ ಬಿಚ್ಚೋದಕ್ಕೆ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಮಾಡ್ತಾ ಒಂಚೂರು ನೋಡ್ತಾ ಹೋಗಿ ರಿಂಕಲ್ಸ್ ಬಂದಿದೆಯೋ ಇಲ್ವೋ ಅಂತ. ಸೊ ನೆಕ್ಸ್ಟ್ ಅಲ್ಲಿಂದ ಮತ್ತೆ 6 ಚೈನ್ ಹಾಕಿ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡ್ಕೊಂಡಿದ್ದೀನಿ. ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿಕೊಂಡು ಲಾಕ್ ಮೇಲೆ ಲಾಕ್ ಮಾಡ್ಕೊಂಡಿದ್ದೀನಿ. ಲಾಕ್ ಮೇಲೆ ಲಾಕ್ ಮಾಡಿಕೊಂಡು ಮತ್ತೆ 3 ಚೈನ್ ಹಾಕಿ 2 3 ಚೈನ್ಗಳ ಮಧ್ಯೆ ಇರೋ ಲಾಕ್ಗೆ ಲಾಕ್ ಮಾಡ್ಕೊಂಡಿದ್ದೀನಿ. ಮತ್ತು ಅಲ್ಲಿಂದ ಫ್ರಂಟ್ ಸೈಡ್ಗೆ ಟರ್ನ್ ಮಾಡ್ಕೋಬೇಕು. ನೀಡಲ್ಗೆ 2 ಸತಿ ದಾರ ತಗೊಂಡು ಫ್ರಂಟ್ ಆ್ಯಂಡ್ ಬ್ಯಾಕ್ 2 ಸತಿ ನಾವು 6 ಚೈನ್ಗಳನ್ನ ಹಾಕ್ಕೊಂಡಿರ್ತೀವಲ್ಲ, ಆ ಎರಡನ್ನೂ ಒಟ್ಟಿಗೆ ಸೇರಿಸ್ಕೊಂಡು ನಾನಿಲ್ಲಿ ದಾರಾನ ತಗೊಂಡು 2ರಲ್ಲೊಂದು 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 ಟ್ರಿಬಲ್ ಕ್ರೋಶ ಕಂಬನ ಇಲ್ಲಿ ಮಾಡ್ಕೋತಾ ಇದ್ದೀನಿ. ಫ್ರೆಂಡ್ಸ್, ನನಗಿಲ್ಲಿ ಸ್ವಲ್ಪ 8 ಎಳೆ ತಗೊಂಡಿರೋದ್ರಿಂದ ಒಂಚೂರು ಮಿಸ್ ಆಗ್ತಾಯಿದೆ. ಅದಕ್ಕೆ ನಾನು ಹೇಳಿದ್ದು 9 ನಂಬರ್ ಅಥವಾ 8 ನಂಬರ್ನ ನೀವಿಲ್ಲಿ ತಗೋಬೇಕಾಗತ್ತೆ. ಈ ಒಂದು 8 ಎಳೆ ದಾರ ತಗೊಂಡಾಗ ಮತ್ತು ನೀಡಲ್ಗೆ 2 ಸತಿ ದಾರ ತಗೊಂಡು ಸೇಮ್ 6 ಚೈನ್ ಗ್ಯಾಪ್ ಒಳಗೆ ಹೋಗಿ ದಾರ ತಗೊಬಂದು 2 ದಾರ ಒಂದು ಮಾಡ್ಕೋಬೇಕು. ಮತ್ತು 2 ದಾರ ಒಂದು ಮಾಡಿಕೊಂಡು ಕೊನೆಯಲ್ಲಿರೋ 2 ದಾರ ಕೂಡ ಒಂದು ಮಾಡ್ಕೋಬೇಕು. ನೋಡಿ, ನೀಟಾಗಿ ಕಂಬಗಳ ಲೆಂತನ್ನು ಮೈಂಟೈನ್ ಮಾಡ್ಕೊಳ್ಳಿ. ಟೆನ್ ನಂಬರ್ ನೀಡಲಲ್ಲಿ 8 ಸ್ಟ್ಯಾಂಡ್ಸ್ ಆಗುತ್ತೆ, ಆಗಲ್ಲ ಅಂತಲ್ಲ. ನಾನು ಮಾಡಿರೋದು 8 ಸ್ಟ್ಯಾಂಡ್
10 ನಂಬರ್ ನೀಡಲಲ್ಲಿ. ಬಟ್ ಏನಂದರೆ ಪದೇ ಪದೇ ಮಿಸ್ ಆಗ್ತಾ ಇರುತ್ತೆ, ಥ್ರೆಡ್ಗಳು ಬಿಟ್ಟೋಗುತ್ತೆ. ಸೊ ಸ್ವಲ್ಪ ಟೈಮ್ ಜಾಸ್ತಿ ಹಿಡಿಯುತ್ತೆ. ಸೊ ಹಾಗಾಗಿ ನೀವು 8 ನಂಬರ್ ಅಥವಾ 9 ನಂಬರ್ ನೀಡಲ್ನ ಯೂಸ್ ಮಾಡ್ಕೊಳ್ಳಿ. ಸೊ ಇದೇ ರೀತಿ ನಾನು ಕಂಟಿನ್ಯೂ ಮಾಡ್ತೀನಿ. ಯಾಕಿದನ್ನು ಮಿಸ್ ಆಗ್ತಿರೋದನ್ನು ಕೂಡ ನಾನು ಹಾಕಿದ್ದೀನಿ ಅಂತಂದರೆ ನಿಮ್ಗೆ ಗೊತ್ತಾಗುತ್ತೆ ಯಾವ ನಂಬರ್ ನೀಡಲಲ್ಲಿ ಯಾವ ವರ್ಕ್ ಮಾಡಿದರೆ ನೀಟಾಗಿ ಬರುತ್ತೆ ಅಂತ. ಸೊ ನಾನು 6 ಚೈನ್ ಗ್ಯಾಪಲ್ಲಿ ಒಟ್ಟು 13 ಕಂಬಗಳನ್ನ ಮಾಡ್ಕೊಂಡಿದ್ದೀನಿ. ಹಾಗೆ ನಾವು ಫ್ರಂಟ್ ಆ್ಯಂಡ್ ಬ್ಯಾಕ್ ಸೈಡ್ಗೆ 3 ಚೈನ್ಗಳನ್ನ ಹಾಕ್ಕೊಂಡಿರ್ತೀವಲ್ಲ, ಅದರಲ್ಲಿ ಒಂದು 3 ಚೈನ್ನ ಕೂಡ ಕೌಂಟ್ ಮಾಡಿದರೆ ಒಟ್ಟು 14 ಕಂಬ ಆಗುತ್ತೆ. ಹಾಗೆ ಕೊನೆಯದಾಗಿ ಮತ್ತೆ 2 ಸತಿ ನೀಡಲ್ಗೆ ದಾರ ಸುತ್ತಿ ಅಲ್ಲಿ 6 ಚೈನ್ನ ನಾವು ಲಾಕ್ ಮಾಡಿರ್ತೀವಲ್ಲ, ಆ ಲಾಕ್ ಗ್ಯಾಪಲ್ಲಿ ಹೋಗಿ ದಾರ ತಗೊಬಂದು 2 ದಾರ ಒಂದು ಮಾಡ್ಕೋಬೇಕು, ಮತ್ತು 2 ದಾರ ಒಂದು ಮಾಡಿಕೊಂಡು ಕೊನೆಯಲ್ಲಿರೋ 2 ದಾರ ಕೂಡ ಒಂದು ಮಾಡ್ಕೋಬೇಕು. ನೋಡಲಿ, ಲಾಕ್ ಮಾಡಿರ್ತೀವಲ್ಲ ಬಟ್ಟೆಗೆ, ಆ ಗ್ಯಾಪಲ್ಲಿ ಹೋಗಿ ದಾರ ತಗೊಬಂದು ಟ್ರಿಪಲ್ ಕ್ರೋಶೆ ಕಂಬನ ಮಾಡ್ಕೋಬೇಕು. ಯಾಕಂದರೆ ನಮಗೆ ಅದು ಬ್ಯಾಕ್ ಸೈಡಿಗೆ ಟರ್ನ್ ಮಾಡ್ಕೊಂಡು ನಾವು ವರ್ಕ್ ಮಾಡಿರ್ತೀವಲ್ಲ, ಸೊ ಹಾಗಾಗಿ ಇದನ್ನು ಎಲ್ಲಿಗೆ ಬರುತ್ತೆ ಅಂತ ನೋಡಿಕೊಂಡು ಒಂದು ಪಾಯಿಂಟ್ ಆಗುವಷ್ಟು ಚೂರು ಒಳಗಡೆಗೆ ಲಾಕ್ ಮಾಡ್ಕೊಳ್ಳಿ. ಆವಾಗ ನೀಟಾಗಿ ಯು ಶೇಪ್ ಅನ್ನೋದು ಬರುತ್ತೆ. ಚೂರು ಒಳಗಡೆಗೆ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡ್ಕೊಂಡ ನಂತರ 3 ಚೈನ್ನ ಹಾಕೋಬೇಕು. ಸ್ಟಾರ್ಟಿಂಗ್ ನಾವು ಹೋಗ್ತಾ 2 ಟೈಮ್ಸ್ ಹಾಕ್ಕೊಂಡಿರ್ತೀವಿ. ಎಂಡ್ ಮಾಡಬೇಕಾದ್ರೆ ನಾವು 1 ಟೈಮ್ ಮಾತ್ರ 3 ಚೈನ್ನ ಹಾಕೋಬೇಕು. 1 ಟೈಮ್ 3 ಚೈನ್ ಹಾಕಿ ಬಟ್ಟೆಗೆ ಲಾಕ್ ಮಾಡಿಕೊಂಡು ಅಲ್ಲಿಂದ 5 ಚೈನ್. ಈ 5 ಚೈನಲ್ಲಿ ಕುಚ್ಚು ಬರುತ್ತೆ. 5 ಚೈನ್ ಹಾಕಿ ಇದನ್ನು ಕೂಡ ಸ್ಟ್ರೈಟಾಗಿ ನೋಡ್ಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ನ ಮಾಡ್ಕೋಬೇಕು. ಫ್ರೆಂಡ್ಸ್, ನನ್ನ ಚಾನಲಲ್ಲಿ ಸುಮಾರು ಟೈಮ್ ಆಯಿತು ನಾನು ಕ್ರೋಶ ಕುಚ್ಚು ಹಾಕಿದೆ. ಸೊ ನಾನು ಆರಿ ವರ್ಕಲ್ಲಿ ಬ್ಯುಸಿ ಇದ್ದಿದ್ದರಿಂದ ಸೊ ಅದರ ಶಾರ್ಟ್ ವಿಡಿಯೋನೇ ಹಾಕ್ಕೊಂಡಿದ್ದೀನಿ. ಯಾರಿಗಾದರೂ ಕ್ರೋಶ ಕುಚ್ಚು ಅಥವಾ ಆರಿ ವರ್ಕ್ ಡಿಸೈನ್ಸ್ಗಳನ್ನ ಬ್ಲೌಸಸ್ಗೆ ಮಾಡಿಸ್ಕೋಬೇಕು ಇಂಟ್ರೆಸ್ಟ್ ಇದ್ದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಂಬರ್ ಇರುತ್ತೆ, ನೀವು ಕಾಂಟ್ಯಾಕ್ಟ್ನ ಮಾಡ್ಬೋದು. ಸೊ 5 ಚೈನ್ ಹಾಕಿ ಲಾಕ್ ಮಾಡ್ಕೊಂಡ ನಂತರ 2 ಟೈಮ್ಸ್ 3 ಚೈನ್ ಹಾಕಿ ಬಟ್ಟೆಗೆ ಲಾಕ್ನ ಮಾಡ್ಕೋಬೇಕು. ಲಾಕ್ ಮಾಡ್ಕೊಂಡ ನಂತರ ಮತ್ತೆ ಅಲ್ಲಿಂದ 6 ಚೈನ್ ಹಾಕಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ನ ಮಾಡ್ಕೊಳ್ಳಿ. ನೋಡಿಕೊಂಡು ಅದನ್ನು 1 ಅಥವಾ 2 ಪಾಯಿಂಟು ಒಳಗಡೆಗೆ ಲಾಕ್ ಮಾಡ್ಕೋಬೇಕು. 6 ಚೈನ್ನ ಒಂಚೂರು ಯು ಶೇಪ್ ಬರಲಿ ಅಂತ 1 ಅಥವಾ 2 ಪಾಯಿಂಟ್ ಒಳಗಡೆಗೆ ಲಾಕ್ ಮಾಡ್ಕೋಬೇಕು. ಲಾಕ್ ಆದಮೇಲೆ ಮತ್ತೆ 6 ಚೈನ್ ಹಾಕಿ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿಕೊಂಡು 3 ಚೈನ್ ಲಾಕ್ ಇರುತ್ತಲ್ಲ, 2 ಸತಿ ಹಾಕಿದ್ರಲ್ಲಿ 6 ಮತ್ತು 3 ಚೈನ್ ನಡುವೆ ಇರೋ ಲಾಕ್ ಮೇಲೆ ಲಾಕ್ನ ಮಾಡ್ಕೊಳ್ಬೇಕು. ಲಾಕ್ ಮಾಡ್ಕೊಂಡ ನಂತರ ಮತ್ತೆ 3 ಚೈನ್ ಹಾಕಿ 3 ಚೈನ್ ಲಾಕ್ ಮೇಲೆ ಲಾಕ್ ಮಾಡ್ಕೋಬೇಕು. ಲಾಕ್ ಆದಮೇಲೆ ನೀಡಲ್ಗೆ 2 ಸತಿ ದಾರ ತಗೊಂಡು 2 ಸತಿ ನಾವು 6 ಚೈನ್ ಹಾಕ್ಕೊಂಡಿರ್ತೀವಲ್ಲ ಅದನ್ನು ಒಟ್ಟಿಗೆ ಸೇರಿಸ್ಕೊಂಡು 2 ಕೂಡ ಒಟ್ಟಿಗೆ ಸೇರಿಸ್ಕೊಂಡು ನಾವಿಲ್ಲಿ ಟ್ರಿಬಲ್ ಕ್ರೋಶ ಕಂಬನ ಮಾಡ್ಕೋಬೇಕು. ಟ್ರಿಬಲ್ ಕ್ರೋಶ ಕಂಬನ ಮಾಡ್ಕೋಬೇಕು. ನೀಡಲ್ಗೆ 2 ಸತಿ ದಾರ ತಗೊಂಡು 6 ಚೈನ್ ಗ್ಯಾಪಲ್ಲಿ ಹೋಗಿ ದಾರ ತಗೊಬಂದು 2 ದಾರ ಒಂದು ಮಾಡ್ಕೋಬೇಕು ಮತ್ತು 2 ದಾರನ ಒಂದು ಮಾಡ್ಕೋಬೇಕು. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ ಫ್ರೆಂಡ್ಸ್, ಆದಷ್ಟು ಪೂರ್ತಿ ವಿಡಿಯೋನ ನೋಡಿ. ಕಂಪ್ಲೀಟ್ ಮಾಡಿ ತೋರಿಸ್ತೀನಿ ನಾನಿಲ್ಲಿ. ನೋಡಿಲಿ, ಒಟ್ಟು ನಾನು 13 ಪ್ಲಸ್ 3 ಚೈನ್ ಸೇರಿಸಿ ಒಟ್ಟು 14 ಕಂಬಗಳಾಗುತ್ತೆ. ಹಾಗೆ ಕೊನೆಯದಾಗಿ ನಾವು ನೀಡಲ್ಗೆ 2 ಸತಿ ದಾರ ತಗೊಂಡು ಆ 6 ಚೈನ್ ಏನಿದೆ
ಲಾಕ್ ಮಾಡಿರ್ತೀವಲ್ಲ ಬಟ್ಟೆಗೆ, ಆ ಗ್ಯಾಪಲ್ಲಿ ಕೂಡ ಹೋಗಿ ದಾರ ತಗೊಬಂದು ಒಂದು ತ್ರಿಬಲ್ ಕ್ರೋಶೆ ಕಂಬನ ಮಾಡ್ಕೋಬೇಕು. ಒಟ್ಟಾಗಿ ನಾವು ಇಲ್ಲಿ 15 ಕಂಬಗಳಾಗುತ್ತೆ. 15 ಕಂಬಗಳಾದ ನಂತರ ನಾವು ಸ್ಟ್ರೈಟಾಗಿ ನೋಡಿಕೊಂಡು ಎಲ್ಲಿಗೆ ಬರುತ್ತೆ ಅಂತ ನೋಡಿಕೊಂಡು ಒಂದು ಪಾಯಿಂಟ್ ಒಳಗಡೆ ಆಗುವಷ್ಟು ಒಂಚೂರೇ ಚೂರು ಒಳಗಡೆ ಲಾಕ್ನ ಮಾಡ್ಕೋಬೇಕು. ನೋಡಿ ನೀಟಾಗಿ ಬಂದಿದೆ, ಎಲ್ಲಿ ಕೂಡ ಆರ್ಚ್ ಕೂಡ ಮೇಲೆ ಕೆಳಗೆ ಬಂದಿಲ್ಲ. ಎಲ್ಲ ಕಂಬಗಳು ಲೆಂತ್ ಒಂದೇ ರೀತಿಯಾಗಿ ಬಂದಿದೆ. ಇದೇ ರೀತಿ ನಾನು ಸೀರೆ ಪೂರ್ತಿ ಕಂಟಿನ್ಯೂ ಮಾಡಿ ತೋರಿಸ್ತೀನಿ. ನೋಡ್ತಾ ಇರ್ಬೋದು, ಸೀರೆಗೆ ಕಂಪ್ಲೀಟಾಗಿ ನಾನಿಲ್ಲಿ ವರ್ಕ್ನ ಮಾಡ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಕಲರ್ ಕಾಂಬಿನೇಷನ್ ಕೊಟ್ಟಿರೋದ್ರಿಂದ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಹಾಗೆ 6 ಎಳೆ ಬದಲು 8 ಎಳೆ ತಗೊಂಡಿರ್ತೀನಲ್ವ, ಸೊ ಅದು ತುಂಬಾ ಹೈಲೈಟಾಗಿ ಕಾಣಿಸ್ತಾ ಇದೆ. ಸೊ ಇಲ್ಲಿ ಲಾಸ್ಟಲ್ಲಿ 2ರಿಂದ 3 ಸತಿ ಬಟ್ಟೆಗೆ ಲಾಕ್ನ ಮಾಡಿಕೊಂಡು 2ರಿಂದ 3 ಸತಿ ಚೈನ್ನ ಹಾಕಿ ಎಕ್ಸ್ಟ್ರಾ 8 ಎಳೆ ದಾರನ ನಾನಿಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ಸ್ಟೆಪ್ ನೋಡೋಣ. ನೆಕ್ಸ್ಟ್ ಸ್ಟೆಪ್ ನೋಡೋದಕ್ಕೆ ನಾನು ಇಲ್ಲಿ ಮಾಡೋದಕ್ಕೆ ಬಾಡಿ ಕಲರ್ನ ತಗೊಂಡಿದ್ದೀನಿ. ಸ್ಟಾರ್ಟಿಂಗಲ್ಲಿ ಇರೋ 2 ಲಾಕ್ ಮೇಲೆ ಕೂಡ ನಾನಿಲ್ಲಿ ಲಾಕ್ನ ಮಾಡ್ಕೋತೀನಿ. ಲಾಕ್ನ ಮಾಡ್ಕೋತಾ ಇದ್ದೀನಿ. ಲಾಕ್ ಮಾಡ್ಕೊಂಡ ನಂತರ ನೀಡಲ್ಗೆ 5 ಚೈನ್ನ ಹಾಕೋಬೇಕು. 5 ಚೈನ್ನ ಹಾಕೋಬೇಕು. 5 ಚೈನ್ ಹಾಕಿ 5 ಚೈನ್ ಇದ್ದಲ್ಲೇ ಲಾಕ್ ಮೇಲೆ ಲಾಕ್ನ ಮಾಡ್ಕೊಳ್ಳಿ. 5 ಚೈನ್ ಲಾಕ್ ಮೇಲೆ ಲಾಕ್ನ ಮಾಡ್ಕೊಳ್ಳಿ. ಲಾಕ್ ಮಾಡ್ಕೊಂಡ ನಂತರ ನೆಕ್ಸ್ಟಲ್ಲಿ 3 ಚೈನ್ ಇರುತ್ತಲ್ವ, ಆ 3 ಚೈನಿಗೆ ನಾನಿಲ್ಲಿ ಒಂದು ಸಿಂಗಲ್ ಕ್ರೋಶ, ಹಾಗೆ ಪಕ್ಕದಲ್ಲಿ ಇನ್ನೊಂದು ಸಿಂಗಲ್ ಕ್ರೋಶ, ಒಟ್ಟು 3 ಚೈನ್ ಗ್ಯಾಪಲ್ಲಿ ನಾನು 2 ಸತಿ 2 ಸಿಂಗಲ್ ಕ್ರೋಶಗಳನ್ನ ಹಾಕೋತಾ ಇದ್ದೀನಿ. 3 ಚೈನ್ ಗ್ಯಾಪಲ್ಲಿ 2 ಸಿಂಗಲ್ ಕ್ರೋಶಗಳನ್ನ ಹಾಕಿ ನೀಡಲ್ಗೆ ಒಂದು ಸತಿ ದಾರ ತಗೊಂಡು ಅಲ್ಲಿ 3 ಚೈನ್ ಇರುತ್ತಲ್ಲ ಬ್ಯಾಕ್ ಸೈಡ್ ಹಾಗೆ ಫ್ರಂಟ್ ಸೈಡಲ್ಲಿ, ಸೊ ಅದ್ರ ಮಧ್ಯೆ ನಾವು ಗ್ಯಾಪ್ ಇರುತ್ತೆ, ಚೈನ್ ಹೋಲ್ ಗ್ಯಾಪ್. ಸೊ ಅಲ್ಲಿ ಹೋಗಿ ದಾರ ತಗೊಬಂದು ನೀಡಲ್ಗೆ 3 ದಾರ ಇರುತ್ತೆ, ಆ 3 ದಾರನ ಒಟ್ಟಿಗೆ ಒಂದು ಮಾಡ್ಕೋಬೇಕು. ಅದಾದ ನಂತರ ನೀಡಲ್ಗೆ ಮತ್ತೆ ಒಂದು ಸತಿ ದಾರ ತಗೊಂಡು ಮೊದಲನೇ ಕಂಬದ ಮೇಲೆ ಚೈನ್ ಹೋಲ್ ಗ್ಯಾಪಲ್ಲಿ ಹೋಗಿ ದಾರ ತಗೊಬಂದು 2 ದಾರ ಅಲ್ಲಿ ನೀಡಲ್ಗೆ 3 ದಾರ ಇರುತ್ತೆ, ಆ 3 ದಾರನ ಒಟ್ಟಿಗೆ ಮಾಡಬೇಕು ಒಂದೇ ಸತಿ. ಹಾಫ್ ಡಬಲ್ ಕ್ರೋಶ ಮಾಡಿ 3 ಚೈನ್ನ ಹಾಕೋಬೇಕು. ಹಾಫ್ ಡಬಲ್ ಕ್ರೋಶ ಮಾಡಿ 3 ಚೈನ್ ಹಾಕಿ 2 ಸತಿ ನಾವು ಹಾಫ್ ಡಬಲ್ ಕ್ರೋಶ ಮಾಡಿದ್ದೀವಲ್ಲ, ಅದನ್ನು 2 ಒಟ್ಟಿಗೆ ಸೇರಿಸ್ಕೊಂಡು ನಾವಿಲ್ಲಿ ಪಿಕಾಟ್ನ ಮಾಡ್ಕೋಬೇಕು. 3 ಚೈನ್ ಗ್ಯಾಪಲ್ಲಿ 3 ಚೈನ್ ಹಾಕಿರ್ತೀವಲ್ಲ ಬೇಸಲ್ಲಿ, ಸೊ ಅದರ ಮಧ್ಯೆ ಹೋಗಿ ಒಂದು ಹಾಫ್ ಡಬಲ್ ಕ್ರೋಶ, ಕಂಬದ ಚೈನ್ ಹೋಲ್ ಗ್ಯಾಪಲ್ಲಿ ಒಂದು ಸತಿ ಹಾಫ್ ಡಬಲ್ ಕ್ರೋಶ ಮಾಡಿ 3 ಚೈನ್ನ ಹಾಕೋಬೇಕು. 3 ಚೈನ್ ಹಾಕಿ 2 ಹಾಫ್ ಡಬಲ್ ಕ್ರೋಶಗಳನ್ನ ಸೇರಿಸ್ಕೊಂಡು ಅಂದರೆ ಒಟ್ಟಿಗೆ ನಾವಿಲ್ಲಿ ಪಿಕಾಟ್ನ ಮಾಡ್ಕೋಬೇಕು. ಮತ್ತು ನೆಕ್ಸ್ಟ್ ಕಂಬದ ಚೈನ್ ಹೋಲ್ ಗ್ಯಾಪಲ್ಲಿ ಕೂಡ ನಾವೊಂದು ಹಾಫ್ ಡಬಲ್ ಕ್ರೋಶ ಮಾಡ್ಕೋಬೇಕು. 2 ಹಾಫ್ ಡಬಲ್ ಕ್ರೋಶಕ್ಕೆ ಒಂದು ಪಿಕಾಟ್ನ ಮಾಡ್ಕೊಳ್ಳುವಂಥದ್ದು. 2 ಹಾಫ್ ಡಬಲ್ ಕ್ರೋಶ ಆದ ತಕ್ಷಣ 2 ಒಟ್ಟಿಗೆ ನಾವಿಲ್ಲಿ ಪಿಕಾಟ್ನ ಮಾಡ್ಕೋಬೇಕು. ಎರಡು ಹಾಫ್ ಡಬಲ್ ಕ್ರೋಶ ಆದ ತಕ್ಷಣ 3 ಚೈನ್ ಹಾಕಿ 2 ಒಟ್ಟಿಗೆ ನಾವಿಲ್ಲಿ ಪಿಕಾಟ್ನ ಮಾಡ್ಕೊಂಡಿದ್ದೀನಿ.
ಸಾರಿ, ವಿಡಿಯೋ ಮಿಸ್ ಆಗಿದೆ. ವಿಡಿಯೋ ಕ್ಲಿಪ್ ಮಿಕ್ಸ್ ಆಗಿರೋದ್ರಿಂದ ನಾನಿಲ್ಲಿ ಇನ್ನೊಂದು ಆರ್ಚಿಗೆ ನಾನು ಹಾಕಿ ತೋರಿಸ್ತೀನಿ. ನೋಡಿ, ಇಲ್ಲಿ ಡೈರೆಕ್ಟಾಗಿ ನಾನು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನೋಡಿ, 4 ಸತಿ ಹಾಫ್ ಡಬಲ್ ಕ್ರೋಶಾಗಿ ಪಿಕಾಟ್ ಮಾಡಿದ ನಂತರ ಸ್ವಲ್ಪ ದಾರನ ಮೇಲೆತ್ತಿ ನಾನಿಲ್ಲಿ ಕ್ರಿಸ್ಟಲ್ ಬೀಡ್ನೇ ಯೂಸ್ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಕಸ್ಟಮರ್ ಇಲ್ಲಿ ಯಾವುದೇ ಬೀಡ್ ಬೇಡ ಅಂದರೆ ಇದ್ದರು, ಬಟ್ ಯಾಕೋ ಅದು ತುಂಬ ಅಷ್ಟೇನು ಹೈಲೈಟಾಗಿ ಕಾಣಿಸ್ತಾ ಇರಲಿಲ್ಲ. ಸೊ ಒಂದು ಬೀಡಾದರೂ ಯೂಸ್ ಮಾಡೋಣ ಅಂತ ಹೇಳಿ ಕ್ರಿಸ್ಟಲ್ ಬೀಡನ್ನ ಯೂಸ್ ಮಾಡ್ಕೊಂಡಿದ್ದೀನಿ ನಾನಿಲ್ಲಿ. ಹಾಗೆಯೇ ನನಗೆ 10 ನಂಬರ್ ನೀಡಲಲ್ಲಿ ನನಗೆ 3 mm ಸೈಜ್ ಕ್ರಿಸ್ಟಲ್ ಹೋಗ್ತಾ ಇರಲಿಲ್ಲ. ಸೊ ಹಾಗಾಗಿ ಆ್ಯರಿ ವರ್ಕ್ ಮಾಡ್ತಾಯಿರೋ ಒಂದು ನೀಡಲಲ್ಲಿ ನಾನು ಅದನ್ನು ಹಾಕ್ಕೊಂಡಿದ್ದೀನಿ. ಸೊ ಕ್ರಿಸ್ಟಲ್ ಬೀಡ್ ಆ್ಯಡ್ ಮಾಡಿದ ತಕ್ಷಣ ನೀಡಲ್ಗೆ ಒಂದು ಸತಿ ದಾರನ ತಗೊಂಡು ನೆಕ್ಸ್ಟ್ ಹೋಲ್ ಗ್ಯಾಪಲ್ಲಿ ಹೋಗಿ ದಾರ ತಗೊಬಂದು ನೀಡಲ್ ಮೇಲೆ ಇರೋ 3 ದಾರಗಳನ್ನ ಒಟ್ಟಿಗೆ ಒಂದು ಮಾಡಿಕೊಂಡು ಮತ್ತೆ ನೆಕ್ಸ್ಟ್ ಹೋಲ್ ಗ್ಯಾಪ್ಗೆ ಹಾಫ್ ಡಬಲ್ ಕ್ರೋಶ ಮಾಡ್ಕೋಬೇಕು. ಅದನ್ನು 3 ಚೈನ್ ಹಾಕಿ 2 ಹಾಫ್ ಡಬಲ್ ಕ್ರೋಶಗಳನ್ನ ಒಟ್ಟಿಗೆ ಪಿಕಾಟ್ನ ಮಾಡ್ಕೊಳ್ಳುವಂಥದ್ದು. ಫ್ರೆಂಡ್ಸ್, ನಾನು ನಿಮ್ಗೆ ಹೇಳ್ತಾ ಇರುವಂಥದ್ದು, ಎಕ್ಸ್ಪ್ಲೇನ್ ಮಾಡ್ತಾ ಇರುವಂಥದ್ದು ಅರ್ಥ ಆಗ್ತದೆ ಅನ್ಕೋತಿದ್ದೀನಿ. ಏನಾದರೂ ಡೌಟ್ ಬಂದರೆ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ಬೋದು. ನೋಡಿ, ಇಲ್ಲಿ ನೆಕ್ಸ್ಟ್ ಕಂಟಿನ್ಯೂ ಮಾಡ್ಕೊಂಡಿದ್ದೀನಿ. ಫಸ್ಟ್ ಬೀಡ್ ಹಾಕೋ ಮುಂಚೆ 4 ಹಾಫ್ ಡಬಲ್ ಕ್ರೋಶ ಮಾಡ್ಕೊಂಡಿದ್ದೀನಿ. 4 ಸತಿ ಹಾಫ್ ಡಬಲ್ ಕ್ರೋಶಗಳು ಬಂದಿದೆ. ಹಾಗೆ ಬೀಡ್ ಹಾಕಿದ ನಂತರ ಕೂಡ 4 ಹಾಫ್ ಡಬಲ್ ಕ್ರೋಶಗಳು ಬಂದಿದೆ, ನೋಡ್ಬೋದು ಇಲ್ಲಿ. ಸೊ ಇದನ್ನು ಇದೇ ರೀತಿ ಕಂಟಿನ್ಯೂ ಮಾಡ್ಕೋಬೇಕು. ಸ್ಕ್ರೀನ್ಶಾಟ್ ತಗೊಳ್ಳಿ, ನಿಮಗೆ ಇದು ಗೊತ್ತಾಗಲಿಲ್ಲ ಅಂದರೆ ಯಾವ ರೀತಿ ಬಂದಿದೆ ಅಂತ. ಸೊ ಇದೇ ರೀತಿ ಕಂಟಿನ್ಯೂ ಮಾಡಿ ತೋರಿಸ್ತೀನಿ. ಅಲ್ಲಿ ಎಂಡ್ ಮಾಡಬೇಕಾದ್ರೆ ಕೂಡ 3 ಚೈನ್ ಗ್ಯಾಪಲ್ಲಿ 2 ಸತಿ ನೀವು ಸಿಂಗಲ್ ಕ್ರೋಶಗಳನ್ನ ಹಾಕ್ಕೋಬೇಕು. ಸೊ ಇಲ್ಲಿ ನಾನು ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ ಸೀರೆ ಪೂರ್ತಿ. ತುಂಬ ನೀಟ್ ಫಿನಿಶಿಂಗ್ ಬಂದಿದೆ. ತುಂಬ ಜನ ಈ ಒಂದು ವಿಡಿಯೋ ನಾನು ಸ್ಟೇಟಸ್ ಹಾಕಿದಾಗ ಕೂಡ ತುಂಬ ಜನ ಲೈಕ್ ಮಾಡಿದರು. ಸೊ ಲಾಸ್ಟಲ್ಲಿ ಉಳಿದಿರೋ ದಾರಗಳನ್ನ ಗ್ಲೂ ಹಾಕಿ ಅಂಟಿಸ್ಕೊಳ್ಳಿ, ಇಲ್ಲಾಂದರೆ ಕುಚ್ಚು ಕಟ್ಟಬೇಕಾದ್ರೆ ಸೇರಿಸ್ಕೊಂಡು ಕಟ್ಟಿದರೂ ನಡೆಯುತ್ತೆ. ಸೊ ಈ ಒಂದು 5 ಚೈನ್ ಗ್ಯಾಪಲ್ಲಿ ನಾನು ಕುಚ್ಚು ಕಟ್ಟಿ ತೋರಿಸ್ತೀನಿ. ನೋಡಿ, ಇಲ್ಲಿ ಕುಚ್ಚು ಕಟ್ಟಿದ್ದೀನಿ. 105 ತೆಳೆ ದಾರನ ಯೂಸ್ ಮಾಡ್ಕೊಂಡಿದ್ದೀನಿ ಕುಚ್ಚು ಕಟ್ಟೋದಕ್ಕೆ. ಈ ಒಂದು ಡಿಸೈನ್ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ವಿಡಿಯೋಗೊಂದು ಲೈಕ್ ಕೊಡಿ, ಹಾಗೆ ಶೇರ್ ಮಾಡಿ. ಆದಷ್ಟು ವಿಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕಾನ ಕ್ಲಿಕ್ ಮಾಡಿದರೆ ನಾನು ಹಾಕೋ ವಿಡಿಯೋಗಳ ನೋಟಿಫಿಕೇಷನ್ ನಿಮ್ಗೆ ಬರುತ್ತೆ. ಈ ಒಂದು ಡಿಸೈನ್ಗೆ 650 750 ತನಕನೂ ಚಾರ್ಜ್ ಮಾಡ್ಬೋದು, ಆದರೆ ನಾನು ಇಲ್ಲಿ ಚಾರ್ಜ್ ಮಾಡಿರುವಂಥದ್ದು ಓನ್ಲಿ 450. ಸೊ ಯಾಕಂದರೆ ಒಂದೊಂದು ಕಡೆ ಒಂದೊಂದು ರೇಟ್ ಇರುತ್ತೆ. ಸೊ ನೀವು ಅದನ್ನು ಪ್ಲೇಸಸ್ಗೆ ಡಿಪೆಂಡ್ ಇರುತ್ತೆ. ಸೊ ನೋಡಿಕೊಂಡು ಚಾರ್ಜಸ್ಗಳನ್ನ ಮಾಡ್ಕೊಳ್ಳಿ. ನಿಯರ್ ಬೈ ಹೆಬ್ರಿ ಕಾರ್ಕಳದವ್ರು ಯಾರಾದರೂ ಇದ್ದರೆ, ನಿಮಗೆ ಈ ರೀತಿಯ ಕ್ರೋಶ ಕುಚ್ಚು ಹಾಕ್ಕೋಬೇಕು ಅನ್ನೋ ಇಂಟ್ರೆಸ್ಟ್ ಇದ್ದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಂಬರ್ ಇರುತ್ತೆ, ಕಾಂಟ್ಯಾಕ್ಟ್ನ ಮಾಡ್ಕೊಳ್ಳಿ. ಇಷ್ಟೊತ್ತು ಈ ವಿಡಿಯೋನ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್.